ಹುಟ್ಟು ಮಚ್ಚೆಗಳು ಯಾವ ಕಾರಣಕ್ಕಾಗಿ ಬರ್ತವೆ? ಅದಕ್ಕೇನು ಮೆಡಿಕಲ್ ರೀಸನ್ ಇರೋದಿಲ್ಲ. ಎದೆಯ ಮೇಲೆ ಇಷ್ಟಗಳ ಮಚ್ಚೆ ಇರ್ತದೆ, ಬೆನ್ನಿನ ಮೇಲೆ ಮಚ್ಚೆ ಇರ್ತದೆ. ಏನು ಕಾರಣ ಏನು? ಅದಕ್ಕೆ ಪುನರ್ಜನ್ಮ ಹೇಗೆ ಸಾಬೀತು ಮಾಡ್ಬೋದು ಅನ್ನೋದ್ರ ಮೇಲೆ ಒಂದು ರೀಇನ್ಕಾರ್ನೇಷನ್ ಆ್ಯಂಡ್ ಬಯಾಲಜಿ ಅಂತ ಒಂದು ಪ್ರತ್ಯೇಕವಾದ ಪುಸ್ತಕ ಬರೆದಿದ್ದಾನೆ. ಹುಟ್ಟು ಮಚ್ಚೆಗಳು ಯಾವ ಕಾರಣಕ್ಕಾಗಿ ಬರ್ತವೆ ಅಷ್ಟು ಇತಿಹಾಸದಲ್ಲಿ ದಾಖಲಾಗಿದ್ದು ಗಾಂಧೀಜಿಯವರು ಅದನ್ನು ದಾಖಲು ಮಾಡಿದ್ದು. ಅವರು ತೊಡೆ ಮೇಲೆ ಕೂತ್ಕೊಂಡಂಥ 6 ವರ್ಷದ ಬಾಲಕಿ 1936ರಲ್ಲಿ ನಡೆದಿತ್ತು. ಹೇಳ್ತಾಳೆ, ನಾನು ಇಂಥ ಕಡೆ ಹುಟ್ಟಿದ್ದೆ, 6 ವರ್ಷದ ಹುಡುಗಿ, ನನಗೆ ಮದುವೆ ಆಗಿದೆ, ಮಗ ಇದ್ದಾನೆ, ಅಧ್ಯಯನ ಮಾಡ ಬಯಸುವರು ನಾನು ಹೇಳ್ತೀನಿ. ಇವತ್ತು ಆ ಪುಸ್ತಕ ಇದೆ, ಐ ಹ್ಯಾವ್ ಲಿವ್ಡ್ ಬಿಫೋರ್ ಅಂತ ಪುಸ್ತಕದ ಹೆಸರು. ಸರಿ, ಕುತೂಹಲಕ್ಕಾಗಿ ಎಲ್ಲರೂ ಟ್ರೈನಲ್ಲಿ ಕೂತ್ಕೊಂಡು 15 ಜನ ಹೋದರೆ ಅವಳೇ ಸೀದಾ ಟ್ರೈನ್ ಇಳಿದು ಅವ್ರ ಮನೆಗೆ ಅವಳು ಹೋದ್ಲು. ಹೌ ದಟ್ ಈಸ್ ಪಾಸಿಬಲ್? ಏನೂ ಕಾರಣ ಪತ್ತೆ ಹಚ್ಚಲಾಗಲಿಲ್ಲ. ವಾಸಿಯಾಗದ ವ್ಯಾಧಿಗಳಿರ್ಬೋದು, ಅದಕ್ಕೆ ರೂಟ್ ಕಾಸೇ ಸಿಗಲ್ಲ. ಸ್ಕ್ಯಾನಿಂಗ್ಗಳಲ್ಲಿ, ಬ್ಲಡ್ ಟೆಸ್ಟಲ್ಲಿ ಒಂದು ಪತ್ತೆ ಹಚ್ಚಲಾಗದ ಕಾಯಿಲೆಗಳಿಗೆ ನಾವು ಮಾಡುವ ಥೆರಪಿ. ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ರಿ ನೀವು. ಪುನೀತ್ ರಾಜ್ಕುಮಾರ್ ಆತ್ಮ ಜೊತೆ ಮಾತಾಡಿದ್ರಿ, ಕೆಲವು ಪ್ರಶ್ನೆಗಳಿಗೆ ಕೇಳಿದ್ರಿ ಅಂತೆಲ್ಲ. ಬಹುತೇಕ ಮಂದಿಗೆ, ಎಸ್ಪೆಷಲಿ ಅವರ ಅಭಿಮಾನಿಗಳಿಗೆ ಒಂದು ಕ್ಯೂರಿಯಾಸಿಟಿ ಇತ್ತು. ಆ್ಯಂಡ್ ತುಂಬ ಜನ ಖುಷಿಪಟ್ಟರು, ನಮ್ಮ ಬಾಸ್ ಅದು ಇದು ಅಂತೆಲ್ಲ. ಆದರೆ ಎಲ್ಲೋ ಒಂದು ಕಡೆ ಕೆಲವರು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವು ವ್ಯಕ್ತಿಗಳು, ಈಗ ನಾನು ನೀವು ಮಾಡಿದಂಥ ಇದೇ ಸಂದರ್ಶನ ಇಟ್ಕೊಂಡು, ಇಲ್ಲ ಇವರು ರಾಮಚಂದ್ರ ಗುರೂಜಿಗಳು ಏನು ಹೇಳ್ತೀರಲ್ಲ ಇದೆಲ್ಲ ಸುಳ್ಳು, ಇದೆಲ್ಲ ಡೋಂಗಿ, ಇದೆಲ್ಲ ಸುಮ್ಮನೆ ಪಬ್ಲಿಸಿಟಿಗೆ ಮಾಡ್ತಿದ್ದಾರೆ ಅಂತೆಲ್ಲ ಕೆಲವರು ನಾವು ನೀವು ಮಾಡಿದಂಥ ಪಾಡ್ಕಾಸ್ಟ್ ವೀಡಿಯೋಗಳನ್ನೇ ಬಳಸ್ಕೊಂಡು ಮಾತಾಡ್ತಾ ಇದ್ದಾರೆ. ಸೊ ಈ ಥರದ ಕಿವಿಗೆ ಬಿದ್ದಾಗ ನಿಮ್ಮ ಪ್ರತಿಕ್ರಿಯೆ? ಎಲ್ಲರೂ ಮಾಡುವುದು ತಮ್ಮ ತಮ್ಮ ಪ್ರಚಾರ ಹೆಚ್ಚಿಸ್ಕೊಳ್ಳಿಕ್ಕೆ. ಯಾರೂ ಕೂಡ ಸಾಧಾರಣ ವ್ಯಕ್ತಿಗಳ ಬಗ್ಗೆ ಮಾತಾಡೋದಿಲ್ಲ. ಯಾವುದೋ ಒಂದು ತುಂಬ ಪ್ರಸಿದ್ಧ ವ್ಯಕ್ತಿಗಳನ್ನು ಇಟ್ಕೊಂಡು ಅವರ ಸಿದ್ಧಾಂತಗಳನ್ನು ಖಂಡಿಸೋದ್ರ ಮೂಲಕ ತಾವು ಏನು ಪ್ರಚಾರಕ್ಕೆ ಬರ್ಬೋದು, ಅಥವಾ ತಮ್ಮ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಮಾಡಿಕೊಳ್ಬಹುದು ಅನ್ನುವ ಈ ವಿತಂಡವಾದಿಗಳು ಮಾಡ್ತಕ್ಕಂಥ ಕೆಲಸ. ನಾಸ್ತಿಕರು, ಚಾರ್ವಾಕರು ಆಗಲೂ ಇದ್ದರು, ಇವಾಗಲೂ ಇರ್ತಾರೆ. ನಾನು ಮಾತನಾಡುವುದು, ನಾನು ಮಾಡುವುದನ್ನು ಮಾತ್ರ ಮಾತಾಡ್ತೇನೆ. ಅದು ವೈಜ್ಞಾನಿಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರೂಪಿಸಲ್ಪಡುವಂತಹ ನಾನು ಕೂಡ ಅಂಥ ವಿಚಾರಗಳನ್ನು ಮಾತ್ರ ಮಾತಾಡ್ತೀನಿ. ಆತ್ಮ ಸಂಭಾಷಣೆ ಇರ್ಬೋದು, ಪುನರ್ಜನ್ಮ ಇರ್ಬೋದು, ದೇವರಿರ್ಬೋದು, ದೆವ್ವ ಇರ್ಬೋದು, ಭೂತ ಇರ್ಬೋದು, ಪಿಶಾಚಿ ಇರ್ಬೋದು, ಇವೆಲ್ಲ ಮಾತಾಡಬೇಕಾದ್ರೆ ಅದನ್ನು ಒಂದು ಸೈಂಟಿಫಿಕ್ ಪ್ಲಾಟ್ಫಾರ್ಮಲ್ಲಿ ಅದನ್ನು ಪ್ರಾಯೋಗಿಕವಾಗಿ ಮಂಡಿಸ್ತಕ್ಕಂಥ ಎಬಿಲಿಟಿ ಇರ್ತಕ್ಕಂಥವು ನಾನು. ಅರ್ಥ ಆಗ್ತಾ ಇದೆಯಾ? ಈ ಹಿಂದೆ ಅನೇಕ ಚಾನಲ್ಗಳಲ್ಲಿ ನಾನು ಲೈವಾಗಿ ಮಾಡಿದ್ದುಂಟು ಇಂಥದ್ದನ್ನು. ಇವತ್ತು ಮಾಡಿದ್ದಲ್ಲ ಅದು. ಪುಟ್ಟಪರ್ತಿ ಸಾಯಿಬಾಬಾ ಸತ್ತ 4 ದಿವಸದ ನಂತರ ಅವರ ಆತ್ಮ ಜೊತೆ ನಾವು ಸಂಭಾಷಣೆ ಮಾಡಿದ್ದು ಲೈವ್ ಆಗಿದೆ. ಇವತ್ತು ಯೂಟ್ಯೂಬಲ್ಲಿ ಇದೆ, ನೋಡ್ಬೋದು. ಆಯಿತಾ? ಹಾಗೆ ವೀರಪ್ಪನ ಆತ್ಮ ಜೊತೆ ನಾನು ಸಂಭಾಷಣೆ ಮಾಡಿರ್ತಕ್ಕಂಥದ್ದು ಅನೇಕ ನಿಗೂಢ ವಿಚಾರಗಳನ್ನು ಹೊರತೆಗೆದಿದ್ದು ಕೂಡ ಲೈವಲ್ಲಾಗಿದೆ. ಅದು ಓಕೆ, ಲೈವಲ್ಲಿ ದೇವರ ಸಂಭಾಷಣೆ, ಲೈವಲ್ಲಿ ಆತ್ಮ ಸಂಭಾಷಣೆ, ಪ್ರೇತ ಸಂಭಾಷಣೆ ಮಾಡಿರೋ ನಾನು. ಮತ್ತು ಅಗತ್ಯ ಬಿದ್ದರೆ ಒಂದು ವೈಜ್ಞಾನಿಕ ಸಮಿತಿಯನ್ನು ಏನಾದರೂ ಫಾರ್ಮ್ ಮಾಡಿದ್ರೆ ಗೌರ್ಮೆಂಟು, ಅವ್ರ ಮುಂದೆ ನಾನು ಪ್ರದರ್ಶನ ಮಾಡ್ತೀನಿ. ಯಾರೋ ದಾರಿಯಲ್ಲಿ ಹೋಗೋರಿಗೆಲ್ಲ ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ. ಹಾಗಿದ್ರೆ ನೀವು ಅವ್ರನ್ನ ಕರೆಸಿ ಮಾತಾಡಿ, ಇವ್ರನ್ನ ಕರೆಸಿ ಮಾತಾಡಿ ಅಂತ ಎಲ್ಲೋ ಯಾರ್ಯಾವ ಮಾತಾಡಿದ್ದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಒಂದು ಕೋರ್ಟು ನನ್ನ ಮೇಲೆ ಒಂದು ಕಮಿಷನ್ ಹಾಕಲಿ, ನಾನು ಸಾಬೀತುಪಡಿಸ್ತೇನೆ ಪುನರ್ಜನ್ಮ ಇದೆ ಅನ್ನೋದು. ನಾನು ಸಾಬೀತುಪಡಿಸೋ ಅವಶ್ಯಕತೆ ಇಲ್ಲ. ಅಮೆರಿಕದಲ್ಲಿ ಇಯಾನ್ ಸ್ಟೀವನ್ಸನ್ ಅಂತ ಒಬ್ಬ ಪ್ರೊಫೆಸರ್ ಆಫ್ ಸೈಕಾಲಜಿ ವರ್ಜೀನಿಯಾ ಬೀಚ್ ಯೂನಿವರ್ಸಿಟಿಯಲ್ಲಿ ಇದ್ದರು. ಅಂದರೆ ಸೈಕಾಲಜಿ ವಿಭಾಗದ ಮುಖ್ಯಸ್ಥರು ಅವರು. 40 ವರ್ಷ ರಿಸರ್ಚ್ ಮಾಡಿ ಅದರ ಮೇಲೆ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ಅವರು. ಅವರದೇ ಶಿಷ್ಯ ಜಿಮ್ ಟಕ್ಕರ್ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ಅವ್ರದ್ದೇ ಶಿಷ್ಯಳೊಬ್ಬಳು ಬೆಂಗಳೂರಲ್ಲಿ ನಿಮ್ಹಾನ್ಸಲ್ಲಿ ಪ್ರೊಫೆಸರ್ ಆಫ್ ಸೈಕಾಲಜಿ, ಅವರ ಹೆಸರು ಸತ್ವಂತ್ ಪ್ರಸೀಚ ಅಂತ, ಡಾಕ್ಟರ್ ಸತ್ವಂತ್ ಪ್ರಸೀಚ. ಮನೋಶಾಸ್ತ್ರದ ಒಬ್ಬ ವಿಜ್ಞಾನಿ. ಪುನರ್ಜನ್ಮದ ಮೇಲೆ 4 ಗ್ರಂಥಗಳು ಬರೆದಿದ್ದಾಳೆ. ರಾಮಚಂದ್ರ ಗುರೂಜಿ ಹೇಳಿದರು ಅನ್ನೋದು ಮಾತಕ್ಕೆ ನಂಬಬೇಕಾಗಿಲ್ಲ ಜನ. ಇದು ಸೈನ್ಸ್. ಇದು ಮನೋವಿಜ್ಞಾನಿಗೆ ಕೂಡ ಇದರ ಮೇಲೆ ಪ್ರಬಂಧಗಳು ಬರೆದಿದ್ದಾರೆ. ಫಸ್ಟು
ಇತಿಹಾಸದಲ್ಲಿ ದಾಖಲಾಗಿದ್ದು ಗಾಂಧೀಜಿಯವರು ಅದನ್ನು ದಾಖಲು ಮಾಡಿದ್ದು. ಶಾಂತಿದೇವಿ ಕೇಸ್. ಶಾಂತಿದೇವಿ ಕೇಸು ಯಾರಾದರೂ ಅಧ್ಯಯನ ಮಾಡ ಬಯಸೋರು ನಾನು ಹೇಳ್ತೀನಿ, ಇವತ್ತು ಆ ಪುಸ್ತಕ ಇದೆ. ಐ ಹ್ಯಾವ್ ಲಿವ್ಡ್ ಬಿಫೋರ್ ಅಂತ ಪುಸ್ತಕದ ಹೆಸರು. ನಾನು ಅದಕ್ಕೆ ಕನ್ನಡದಲ್ಲಿ ತರ್ಜಮೆ ಮಾಡಿದ್ದೇನೆ. ನಾನು ಈ ಹಿಂದೆಯೂ ಬದುಕಿದ್ದೆ ಅಂತ ಶಾಂತಿದೇವಿಯ ಒಂದು ಕೇಸನ್ನು. ಅದು ಸತ್ಯಶೋಧನಾ ಸಮಿತಿಯವರಿಂದ ಏನು ವರದಿ ಮಾಡಿದಂಥ ಒಂದು ಪ್ರತ್ಯಕ್ಷವಾಗಿ ಪ್ರಾಯೋಗಿಕವಾಗಿ ಕಂಡು ಎಲ್ಲ ಘಟನೆಗಳನ್ನು ದಾಖಲಿಸಿರ್ತಕ್ಕಂಥ ಪುಸ್ತಕ ಅದು. 15 ಜನ ಸಮಿತಿಯಲ್ಲಿದ್ದರು. ಗಾಂಧೀಜಿಯವರು ಅದನ್ನು ಅಪಾಯಿಂಟ್ ಮಾಡಿದ್ರು. ಅದೇ ಇದರ ಮಹಾತ್ಮ ಗಾಂಧೀಜಿಗಳೇ ಒಪ್ಕೊಂಡ್ರು ಕೊನೆಗೆ. ಅಲ್ಲ, ಅವ್ರಿಗೂ ಕ್ಯೂರಿಯಾಸಿಟಿ ಇತ್ತು. ಅವರು ತೊಡೆ ಮೇಲೆ ಕೂತ್ಕೊಂಡಂಥ 6 ವರ್ಷದ ಬಾಲಕಿ 1936ರಲ್ಲಿ ನಡೆದಿತ್ತು. ಹೇಳ್ತಾಳೆ, ನಾನು ಇಂಥ ಕಡೆ ಹುಟ್ಟಿದ್ದೆ. 6 ವರ್ಷದ ಹುಡುಗಿ. 6 ವರ್ಷದ ಹುಡುಗಿ. ನನಗೆ ಮದುವೆ ಆಗಿದೆ, ಮಗ ಇದ್ದಾನೆ, ನನ್ನ ಗಂಡನ ಹೆಸರು ಇಂಥದ್ದು, ಮಗನ ಹೆಸರು ಇಂಥದ್ದು, ನನ್ನ ಊರ ಹೆಸರು ಇಂಥದ್ದು, ನನ್ನ ಹಳೆ ಜನ್ಮದ ಹೆಸರು ಲುಗುಡಿದೇವಿ. ನನ್ನ ಅಲ್ಲಿ ಕರ್ಕೊಂಡೋಗಿ ಸರಿ, ಕುತೂಹಲಕ್ಕಾಗಿ ಎಲ್ಲರೂ ಟ್ರೈನಲ್ಲಿ ಕುತ್ಕೊಂಡು 15 ಜನ ಹೋದರೆ ಅವಳೇ ಸೀದಾ ಟ್ರೈನ್ ಇಳಿದು ಅವ್ರ ಮನೆಗೆ ಅವಳು ಹೋದ್ಲು. ಹೌ ದಟ್ ಈಸ್ ಪಾಸಿಬಲ್? ಅದು ಇದೆಲ್ಲ ನಡೆದಿತ್ತು ಮಹಾತ್ಮ ಗಾಂಧೀಜಿ ಸಮ್ಮುಖದಲ್ಲಿ. ಅರ್ಥ ಆಯ್ತಾ? ಸೊ ಅದು 1930ರಲ್ಲಿ ಒಂದು ಕಮಿಷನ್ ಹಾಕಿದರೆ ಅದರಲ್ಲಿ ಏನೋ ಒಂದು ಸತ್ಯಾರ್ಥ ಇರ್ತಾ ಇತ್ತು. ಇವತ್ತು ಹಾಕೋ ಕಮಿಷನ್ ತೊಗೊಂಡು ಕೈ ತೊಳ್ಕೊಂಡ್ಬಿಡ್ತವೆ. ಆವಾಗ ಹಾಗಿರಲಿಲ್ಲ. ಸೊ ಇದು ಇಂಡಿಯಾದಲ್ಲಿ ದಾಖಲಾದಂಥ ಅಧಿಕೃತವಾದಂಥ ಫಸ್ಟ್ ಕೇಸ್ ಇದು. ಈ ಥರದ್ದು ಇಯಾನ್ ಸ್ಟೀವನ್ಸನ್ 2000 ಕೇಸುಗಳನ್ನು ಎಲ್ಲ ಧರ್ಮಗಳಲ್ಲಿ ಎಲ್ಲ ದೇಶಗಳಲ್ಲಿ ಸ್ವಯಂ ಹೋಗಿ ದಾಖಲು ಮಾಡಿದ್ದಾರೆ. ಪುನರ್ಜನ್ಮ ಹೇಗೆ ಸಾಬೀತು ಮಾಡ್ಬೋದು ಅನ್ನೋದ್ರ ಮೇಲೆ ಒಂದು ರೀಇನ್ಕಾರ್ನೇಷನ್ ಆ್ಯಂಡ್ ಬಯಾಲಜಿ ಅಂತ ಒಂದು ಪ್ರತ್ಯೇಕವಾದ ಪುಸ್ತಕ ಬರೆದಿದ್ದಾನೆ. ಹುಟ್ಟುಮಚ್ಚೆಗಳು ಯಾವ ಕಾರಣಕ್ಕಾಗಿ ಬರ್ತವೆ, ಅದಕ್ಕೇನು ಮೆಡಿಕಲ್ ರೀಸನ್ ಇರೋದಿಲ್ಲ. ಎದೆಯ ಮೇಲೆ ಇಷ್ಟಗಳ ಮಚ್ಚೆ ಇರ್ತದೆ, ಬೆನ್ನಿನ ಮೇಲೆ ಮಚ್ಚೆ ಇರ್ತದೆ. ಕಾರಣ ಏನು ಅದಕ್ಕೆ? ಅದೇನು ಮೆಲಿನಿನ್ ಡೆಫಿಷಿಯನ್ಸಿನ ಅಥವಾ ಕೆಮಿಕಲ್ ರಿಯಾಕ್ಷನ್? ಕೆಲವರಿಗೆ ಅದು ಹುಟ್ಟುಮಚ್ಚೆ ಅಂದರೆ ಬರ್ತ್ ಮೋಲ್ಸ್. ಸೈನ್ಯಕ್ಕೆ ಸೇರಬೇಕಾದ್ರೆ ಅಪರಾಧಿಗಳನ್ನೆಲ್ಲ ಹುಟ್ಟುಮಚ್ಚೆ ದಾಖಲು ಮಾಡ್ತವೆ. ಯಾಕಂದರೆ ಅದನ್ನು ಸರ್ಜರಿ ಮಾಡಿ ತೆಗಿಯೋಕ್ಕಾಗೋದಿಲ್ಲ. ಅದು ಹಿಂದಿನ ಜನ್ಮದಲ್ಲಿ ಆ ದೇಹಕ್ಕಾದಂಥ ಆಳವಾದ ತೀವ್ರವಾದ ಗಾಯ ನೆನಪಿನ ಭಂಡಾರದಲ್ಲಿದ್ದು ಇನ್ನೊಂದು ಶರೀರ ಬಂದಾಗ ಆ ಶರೀರದ ಆ ಭಾಗದಲ್ಲಿ ಏನು ನೋವಿತ್ತೋ ಆ ಭಾಗದಲ್ಲಿ ಅದು ಪ್ಯಾಚ್ ಆಗುತ್ತೆ. ಇಟ್ಸ್ ಎ ಪಾಸ್ಟ್ ಲೈಫ್ ವೂಂಡ್, ಪ್ರೆಸೆಂಟ್ ಲೈಫ್ ಮೋಲ್. ಈಗ ಪಾಸ್ಟ್ ಲೈಫ್ ಏನು? ಈಗ ಪೂರ್ವಜನ್ಮ ಅಂತ ಪಾಸ್ಟ್ ಲೈಫ್ ಅಂತ ಕೇಳ್ತಾರೆ ಎಲ್ಲ. ತುಂಬ ಜನ ಪಾಸ್ಟ್ ಲೈಫ್ ಅಂದಿದ ತಕ್ಷಣ ಹಿಂದಿನ ಜನ್ಮಕ್ಕೆ ಹೋಗ್ಬಿಡ್ತಾರೆ. ಪಾಸ್ಟ್ ಲೈಫ್ ಅಂದರೆ ಪಾಸ್ಡ್ ಲೈಫ್, ಜನ್ಮಗಳು. ನಿನ್ನೆ ಇವತ್ತಿಗೆ ಪಾಸ್ಟ್ ಲೈಫ್. ಬಾಲ್ಯ ಇವತ್ತಿಗೆ ಪಾಸ್ಟ್ ಲೈಫ್. ಊಂಬು, ಚೈಲ್ಡ್, ಯಂಗ್. ಹಾಗೆ ಈ ಪಾಸ್ಡ್ ಲೈಫ್ ಥೆರಪಿ ಏನಕ್ಕೆ? ಅದೇನು ಹಿಂದಿನ ಜನ್ಮ ಯಾಕೆ ತಿಳ್ಕೊಳ್ಬೇಕು? ಹಿಂದಿನ ಜನ್ಮನೇ ತಿಳ್ಕೊಬೇಕು ಅಂತಿಲ್ಲ. ಇವತ್ತಿಗೆ ಎಲ್ಲ ಮೆಡಿಕಲ್ ತಪಾಸಣೆಗಳು ಏನೂ ಕಾರಣ ಪತ್ತೆ ಹಚ್ಚಲಾಗಲಿಲ್ಲ, ಕಾಸ್ ನಾಟ್ ನೋನ್, ಇಡಿಯೋಪಥಿಕ್ ಅಂತ ಬರೀತವೆ ಕೆಲವು ಪ್ರಕರಣಗಳಲ್ಲಿ. ಬಾಡಿ ಪೇಯ್ನ್ಸ್ ಇರ್ಬೋದು, ಕೆಲವು ಸರ್ಟನ್ ವಾಸಿಯಾಗದ ವ್ಯಾಧಿಗಳಿರ್ಬೋದು. ಅದಕ್ಕೆ ರೂಟ್ ಕಾಸೇ ಸಿಗಲ್ಲ ಸ್ಕ್ಯಾನಿಂಗ್ಗಳಲ್ಲಿ, ಬ್ಲಡ್ ಟೆಸ್ಟಲ್ಲಿ. ಅಂಥ ವಾಸಿಯಾಗದ ಅಥವಾ ಮೆಡಿಕಲಿ ಒಂದು ಪತ್ತೆ ಹಚ್ಚಲಾಗದ ಕಾಯಿಲೆಗಳಿಗೆ ನಾವು ಮಾಡುವ ಥೆರಪಿ ಇದು. ಅದು ಮೆಮರೀಸಲ್ಲಿರ್ತದೆ. ಅದು ಮೈಗ್ರೇನ್ ಇರ್ಬೋದು, ಸ್ಕಿನ್ ಡಿಸಾರ್ಡರ್ಸ್ ಇರ್ಬೋದು, ಅಥವಾ ಅಸ್ತಮಾ ಇರ್ಬೋದು, ಕ್ರಾನಿಕ್ ಪೇಯ್ನ್ಸ್ ಇರ್ಬೋದು, ಅಥವಾ ಫಿಯರ್ ಫೋಬಿಯಾಸ್ ಇರ್ಬೋದು. ಅವೆಲ್ಲ ಓಮ್ ಸ್ಟೇಜಲ್ಲಿ ಬರ್ಬೋದು. ಅದಕ್ಕೆ ಹಿಂದಿನ ಲೈಫ್ಗಳಿಂದನೂ ಕೂಡ ಬರ್ಬೋದು. ಅದಕ್ಕೆ ಸೈಕಿ ಹೆರಿಡಿಟ್ರಿ ಅಂತಾರೆ. ಈಗ ವೈದ್ಯಶಾಸ್ತ್ರಕ್ಕೆ ಗೊತ್ತಿರ್ತಕ್ಕಂಥದ್ದು ಫಿಸಿಕಲ್ ಹೆರಿಡಿಟ್ರಿ. ನಮಗೆ ಬರುವ ಕಾಯಿಲೆಗಳು ನಮ್ಮ ಅಪ್ಪನಿಂದ, ತಾತನಿಂದ, ಮುತ್ತಾತನಿಂದ ಬರ್ತವೆ ಅಂತ ಫ್ಯಾಮಿಲಿ ಹಿಸ್ಟ್ರಿ. ಅದು ಜೆನೆಟಿಕಲ್ ಡಿಫೆಕ್ಟಿಂದ ಬರ್ತವೆ. ಅಂಥವು ಕೆಲವೇ ಇರೋದು. ಕೆಲವು ವ್ಯಾಧಿಗಳು ಮಾತ್ರ ಅಪ್ಪ ಅಮ್ಮನಿಂದ ಬರ್ತವೆ. ಅಂದರೆ ಸೈಕಿ ಹೆರಿಡಿಟ್ರಿ ಅಂತಂದರೆ ಟ್ಯಾಲೆಂಟ್ಸ್ ಇರ್ಬೋದು, ಅವನ ಬಿಹೇವಿಯರ್ ಇರ್ಬೋದು. ಒಂದು ಒಳ್ಳೆಯ ಮನೆತನದಲ್ಲಿ ಹುಟ್ಟಿದವನು ಒಬ್ಬ ದೊಡ್ಡ ದರೋಡೆಕೋರ ಆಗ್ಬೋದು. ಈ ಗಾಂಧೀಜಿ ಮಕ್ಕಳು 4 ಜನ ಇದ್ದರು, ಗಂಡು ಮಕ್ಕಳು. ಅವರು ಗಾಂಧೀಜಿ ಥರ ಆಗಬೇಕು. ಮಹಾತ್ಮನ ಹೊಟ್ಟೆಯಲ್ಲಿ ಮಹಾತ್ಮರಾಗಿ ಕೊಟ್ಟಲಿಲ್ಲ. ಇಫ್ ಇಟ್ ಇಸ್ ಜೆನೆಟಿಕಲ್ ಹೆರಿಡಿಟ್ರಿ. ಐನ್ಸ್ಟೀನ್ ಹೊಟ್ಟೆಯಲ್ಲಿ ಐನ್ಸ್ಟೀನ್ ಹುಟ್ಟಬೇಕು.
ಬುದ್ಧನಂತಹ ಹೊಟ್ಟೆಯಲ್ಲಿ ಬುದ್ಧನಷ್ಟು ಪ್ರಖ್ಯಾತಿ ಹೊಂದ ಮಗ ಹುಟ್ಟಬೇಕು. ಅಲ್ಲ, ಅದೇಗೇನ್ ಅವ್ರು ಬೆಳೆದಂಥ ವಾತಾವರಣ ಡಿಪೆಂಡ್ ಆಗತ್ತೆ ಅಂತಂತಾರೆ. ಏನೂ ಇಲ್ಲ, ಒಂದೇ ಮನೆಯಲ್ಲಿ ಹುಟ್ಟಿದ 5 ಜನ ಮಕ್ಕಳು ಪಾಂಡವರು, ಅದೇ ತಾಯಿಯ ಮಲೆ ಉಂಡವರು, ಯಾಕೆ ಒಬ್ಬೊಬ್ಬರ ವರ್ತನೆ ಒಂದೊಂಥರ ಇತ್ತು ಅನ್ನೋ ಕ್ವಶನ್ ಬರ್ತದೆ. ಸೇಮ್ ಇದೆ ಹಾಲು, ಸೇಮ್ ಜೀನ್ಸು, ಕ್ರೋಮೋಸೋಮ್ಸು, ಬಟ್ ಬಿಹೇವಿಯರ್ ನೋಡಿ. 5 ಜನ ಮಕ್ಕಳು ಯಾರೇ ಇರಲಿ, ಯಾವ್ದ ಮನೆಯಲ್ಲಿ ತಪಾಸಣೆ ಮಾಡಿ, ಈಕ್ವಲಾಗಿ ಯಾಕೆ ಥಿಂಕ್ ಮಾಡೋದಿಲ್ಲ? ಈಕ್ವಲಾಗಿ ಯಾಕೆ ಅವ್ರು ಗ್ರೋತ್ ಆಗೋದಿಲ್ಲ? ಯಾಕೆ ಒಬ್ಬ ಮುಖೇಶ್ ಅಂಬಾನಿ ಆಗ್ತಾನೆ, ಇನ್ನೊಬ್ಬ ಅನಿಲ್ ಅಂಬಾನಿ ಆಗ್ತಾನೆ? ನಾ ಹೇಳೋದು, ಈ ಫ್ಯಾಕ್ಟರ್ಸನ್ನು ಯಾವುದೋ ಒಂದು ತತ್ವ ನಿರ್ಧಾರ ಮಾಡುತ್ತಲ್ಲ, ಅದನ್ನು ನಾವು ಸೈಕಿ ಹೆರಿಡಿಟ್ರಿ, ಅವನು ಹಿಂದಿನಿಂದ ಹೊತ್ಕೊಂಡು ಬಂದಿರತಕ್ಕಂಥ ಸಂಸ್ಕಾರಗಳೇನು, ಕರ್ಮಗಳೇನು, ಅವನ ಐಕ್ಯೂ ಏನು. ಈಗ ಐಕ್ಯೂ ಅಂತ ಒಂದಿದೆ, ಇದೆಲ್ಲ ಎಲ್ಲಿರುತ್ತೆ ಈ ಸೈಕಿಕ್ ಹೆರಿಡಿಟ್ರಿ ಅಂತ ಏನು ಹೇಳ್ತಿದ್ರಲ್ಲ? ಯಾಕೆ ಒಬ್ಬನು ಎಲ್ಲಿ ಸ್ಟೋರ್ ಆಗತ್ತೆ ಇದೆಲ್ಲ? ನಾ ಹೇಳೋದು, ಒಬ್ಬನು ಧನಿಕನಾಗಿ ಹುಡ್ತಾನೆ, ಒಬ್ಬನು ಬಡವನಾಗಿ ಹುಡ್ತಾನೆ, ಇನ್ನೊಬ್ಬನು ಯಾವುದೋ ಕಸ ಹೊಡ್ಕೊಂಡೇ ಇರ್ತಾನೆ, ಇನ್ನೊಬ್ಬನು ಬಾತ್ರೂಮ್ ಕ್ಲೀನ್ ಮಾಡಿಕೊಂಡು ಹ್ಯಾಪಿಯಾಗಿ ಜೀವನ ಮಾಡ್ತಾನೆ, ಇನ್ನೊಬ್ಬನು ಮೇಧಾವಿ ಆಗ್ತಾನೆ, ಸೈಂಟಿಸ್ಟ್ ಆಗ್ತಾನೆ. ಇದನ್ನು ಡಿಸೈಡ್ ಮಾಡೋರು ಯಾರು? ಎಲ್ಲರೂ ಶಾಲೆಗೆ ಓದೋರೆ, ಒಬ್ಬ ಮೇಧಾವಿ ಆದ, ಇನ್ನೊಬ್ಬ ಫೇಲ್ ಆದ, ಇನ್ನೊಬ್ಬ ಫಸ್ಟ್ ಕ್ಲಾಸ್ ಆದ. ಓದ್ದವರೆಲ್ಲ ಕೆಲವರು ಅವ್ರು ಏನು ಓದಿದ್ರು ಅದೇ ಆಗಲಿಲ್ಲ, ವ್ಯಾಪಾರಿ ಆದರು, ಅವ್ರಿಗೆ ಸಂಬಂಧಪಟ್ಟಂಥ ಪಡೆದೇ ಇದ್ದಕ್ಕಂಥ ಫೀಲ್ಡಲ್ಲಿ ಅವರು ಪ್ರೋಗ್ರೆಸ್ ಆದರು, ಕೆಲವರು ಓವರ್ನೈಟ್ ಸ್ಟಾರ್ಗಳಾದರು.